ತೆಕ್ಕೊಡಿ ಇವಾಗ್ಲೇ ಅಂತ ಹೇಳ್ತಾ ಇದಾರೆ. ಅಂಡ್ ದೇರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ಚಾರ್ಲಿ ಮಾಡಿ, ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವ್ದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ಅಟೆಂಪ್ಟ್ ಆಗಿದೆ ಅಂತ ಬ್ಲಾಕ್ ಮ್ಯಾಜಿಕ್ ಸಾರ್ಟ್ ಆಫ್. ಯೆಸ್, ಡ್ಯಾನ್ಸ್ ಎಲ್ಲ ಮುಗೀತು, ಬರ್ತಾ ಇದ್ದೀನಿ ಮ್ಯಾಮ್ ಅಂದ್ರು. ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಹಾಕೊಂಡಿದ್ದೆ ಬ್ಯಾಂಗಲ್. ಮ್ಯಾಮ್ ಆ ಬ್ಯಾಂಗಲ್ ಕೊಡಿ ಅಂತಾರೆ. ಕಂಟಿನ್ಯೂಟಿ ಇದೆಯಲ್ವಾ ಅಂತ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ಕೊಡಿ ಅಂತ ಹೇಳ್ತಾನೆ. ಸಾರಿ ಅಂತ ನಾನು ಕೇಳ್ತೀನಿ. ಅದೆಲ್ಲ ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಇಂದು ಅಂತ ಹೇಳ್ತಾರೆ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ, ದಟ್ ದೇ ಹ್ಯಾವ್ ಗಾಟ್ ಇಟ್ ಫ್ರಮ್ ಒನ್ ಆಫ್ ದ ಆಕ್ಟರ್ಸ್. ಅಂದ್ರೆ ಇನ್ ದಟ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡಕ್ ಬಂದಿರ್ತಾರಲ್ವಾ, ಅವರಿಂದ ಇಸ್ಕೊಂಡು ನಾನು ಅವ್ರ ಹತ್ರ ಹಾಕ್ಸ್ಕೊಂಡು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಅಷ್ಟು ನಂಗೆ ಆಯ್ತು ಅಂತ. ತೆಕ್ಕೊಡಿ ಇವಾಗ್ಲೇ ಅಂತ ಹೇಳ್ತಾ ಇದಾರೆ. ಅಂಡ್ ದೇರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ತುಂಬಾ ನನ್ನ ಕರಿಯರ್ ಎಲ್ಲೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನನ್ನ ಜೊತೆ ಯಾರೋ ಏನೋ ಮಾಡಿರ್ತಾರೆ. ನನಗೆ ಗೊತ್ತಿರಲ್ಲ ನನ್ನ ಮೇಲೆ ಅಂತ ಒಂದು ಅಟೆಂಪ್ಟ್ ಆಗಿದೆ ಅಂತ. ಬ್ಲಾಕ್ ಮ್ಯಾಜಿಕ್ ಸಾರ್ಟ್ ಆಫ್. ಯೆಸ್, ಹೆಸರು ಕೇಳಿನೇ ಐ ವಾಸ್ ಲೈಕ್ ಭೇಟಿ ಮಾಡ್ಬೇಕು ಅಂತ ಅನ್ಕೊಂತೀನಿ. ಈ ಒಂದು ಎನರ್ಜೀಸ್ ನಿಮ್ನ ಅವ್ರ ಹತ್ರ ಹೋಗಕ್ ಬಿಡಲ್ಲ. ಅದ್ ನಿಮ್ನ ಎಷ್ಟು ವರ್ಷದಲ್ಲಿ ತಗೊಂಡಿರತ್ತೆ ಅಂದ್ರೆ ನಿಮಗೆ ದೇವಸ್ಥಾನನೂ ಹೋಗಕ್ ಬಿಡಲ್ಲ. ಇಲ್ಲಿಂದ ಶುರು ಆಗತ್ತೆ ನಂಗೆ. ಇಲ್ಲೇ ಮಾಡಿರೋಂಥದ್ದು ಸಹಸ್ರ. ಯಾ, ದ ಕ್ರೌನ್ ಚಕ್ರ ಕೊಳಿತಾ ಇತ್ತಂತೆ. ಎವ್ರಿ ಚಕ್ರ ಕೊಳಿತಾ ಇದೆಯಂತೆ. ಅದು ಯಾವ ಲೆವೆಲಿಗೆ ಕೊಳ್ತಿದೆ ಅಂದ್ರೆ ದೇವಿ ಆಂಟಿ ಕೇಳ್ತಿದ್ದಾರೆ ನಂಗೆ, ನೀನ್ ಹೇಗೆ ಓಡಾಡ್ತಿದ್ಯಾ ಅಂತ ಕೇಳಿದ್ರು. ಅದನ್ನ ಕ್ಲಿಯರ್ ಮಾಡಿದ್ರು. ಅದು ಯಾರು ಮಾಡಿದಾರೆ ಅಂತಾನು ಗೊತ್ತಾಯ್ತು. ಮಂತ್ ಅಲ್ಲಿ 30 days ಅಲ್ಲಿ ಗರ್ಲ್ ಹ್ಯಾಸ್ ಪೀರಿಯಡ್ಸ್ ಫಾರ್ 4 days. ತುಂಬಾ ಪೇನ್ ಅಲ್ಲಿ ಇರ್ತಾರೆ. 5-6 days ಮುಂಚೆ ನಮಗೆ PMS ಶುರು ಆಗತ್ತೆ. ಇರಿಟೇಷನ್ ಅದು ಇದು ಅದೆಲ್ಲ ಶುರು ಆಗತ್ತೆ. ಪೀರಿಯಡ್ಸ್ ಮುಗ್ದಿದ್ ತಕ್ಷಣನೇ ದೆನ್ ವಿ ವಿಲ್ ಸ್ಟಾರ್ಟ್ ಲೈಕ್ ಅಗೇನ್ ದ ಓರಿಯಲ್ ಫೇಸ್. ಅವಾಗ್ಲೂ ಮೂಡ್ ಸ್ವಿಂಗ್ ಶುರು ಆಗತ್ತೆ. ಡೂಟ್ ಲೈಕ್ ದ ಹೋಲ್ 30 days ಏನೇನ್ ಆಗ್ತದೆ ನಮ್ಮೊಳಗೆ. ನಾನ್ ಚಾರ್ಲಿ ಮಾಡಿ, ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವ್ದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ಯಾವ ಮೂವಿ ಹಿಟ್ ಆಗಿದೆ ಹೇಳಿ? ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕಿತ್ತ? ಅದು ಈ ಮೂವೀಸ್ ಮಾಡ್ಬಿಟ್ಟು ಆಗಿಲ್ಲ, ಒಪ್ಕೊಂಡಿಲ್ಲ ನಾನು.